ವೆಲ್ಕಮ್ ಟು ಸಂಕಲ್ಪ್ ಲರ್ನಿಂಗ್ ಸೊಲ್ಯೂಷನ್ಸ್. ಸೊ ಇಲ್ಲಿ ಇವತ್ತಿನ ಕ್ಲಾಸಲ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂಡರ್ ಅಲ್ಲಿ ಬರೋ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು MCQ ಟೈಪ್ಸ್ ಕ್ವಶನ್ಸ್, 1 ಮಾರ್ಕ್ಸ್ ಕ್ವಶನ್ಸ್, ಅದೇ ರೀತಿ 2 ಮಾರ್ಕ್ಸ್ ಅಂಡ್ 3 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ. First one observe ಮಾಡಿ. If area of the circle is 49 pi square units, then its perimeter is ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಸರ್ಕಲಿನ ಏರಿಯಾವನ್ನ ಕೊಟ್ಟಿದ್ದಾರೆ. ಎಷ್ಟು ಹೇಳ್ತಾ ಇದ್ದಾರೆ ಅವರು? 49 pi square units. Then its perimeter is, so area of circle formula ಏನ್ ಹೇಳುತ್ತೆ? pi r square. ಸೊ pi r square is equal to ಎಷ್ಟು ಹೇಳ್ತಾ ಇದ್ದಾರೆ ಅವರು? 49 pi ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಏರಿಯಾ ಆಫ್ ದಿ ಸರ್ಕಲ್ ಇಂದ ನಾವೇನ್ ಮಾಡ್ಬೋದು? ರೇಡಿಯಸ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ರೇಡಿಯಸ್ ಸಹಾಯದಿಂದ ಏನ್ ಮಾಡ್ಬೋದು ನಾವು? ಇಟ್ಸ್ ಪ್ಯಾರಿಮೀಟರ್, ಈ ಸರ್ಕಲಿನ ಒಂದು ಸುತ್ತಳತೆಯನ್ನ ಕಂಡು ಹಿಡಿಬಹುದು. ಸೊ ನೋಡೋಣ, ಬನ್ನಿ. So ಇಲ್ಲಿ the area of the circle, area of circle, area of circle. So ಏನ್ ಹೇಳ್ತಾ ಇದೆ ಇಲ್ಲಿ? 49 pi ಅಲ್ವಾ? ಸೊ ಹಾಗಾದ್ರೆ ಏರಿಯಾ ಆಫ್ ದಿ ಸರ್ಕಲ್ ಈಸ್ ಈಕ್ವಲ್ ಟು pi r square, which is equal to ಏನಾಗುತ್ತೆ? 49 pi ಆಗುತ್ತೆ. ಸೊ ವಿಚ್ ಇಂಪ್ಲೈಸ್ ಹಿಯರ್ ಬೋತ್ ಸೈಡ್ ಏನಿದೆ? ಪೈ ಇದೆ ಅಲ್ವಾ? ಸೊ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಸೊ ಆರ್ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು 49 ಆಗುತ್ತೆ. ಸೊ ಇಲ್ಲಿ ಪೈ ಇದೆ, ರೈಟ್ ಸೈಡ್ ಕೂಡ ಪೈ ಇದೆ. ಸೊ ಏನಾಗುತ್ತೆ? ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 49 ಆದ್ರೆ ಆರ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ 49. ಹಿಯರ್ ಆರ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 7. ಹಿಯರ್ ನೆಗೆಟಿವ್ ಸೈನ್ ಇಸ್ ನೆಗ್ಲಿಜಿಬಲ್. ಸೊ ಏನಾಗುತ್ತೆ? ರೇಡಿಯಸ್ ಪಾಸಿಟಿವ್ ಅಲ್ಲೇ ಇರತ್ತಲ್ವಾ? ಸೊ ಆರ್ ಏನಾಗುತ್ತೆ? ಪ್ಲಸ್ 7 ಸೆಂಟಿಮೀಟರ್ ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ನಾವೇನ್ ಮಾಡೋಣ? ಆರ್, ಈ ರೇಡಿಯಸ್ಸಿನ ಸಹಾಯದಿಂದ ಏನ್ ಮಾಡೋಣ? ಈ ಒಂದು ಸರ್ಕಲಿನ ಪೆರಿಮೀಟರ್ ನ ಫೈಂಡ್ ಔಟ್ ಮಾಡೋಣ. ಸೊ ಪೆರಿಮೀಟರ್ ಆಫ್ ದಿ ಸರ್ಕಲ್ ಈಸ್, ಪೆರಿಮೀಟರ್ ಆಫ್ ದಿ ಸರ್ಕಲ್, ಪೆರಿಮೀಟರ್ ಆಫ್ ದಿ ಸರ್ಕಲ್ ಇಸ್ ಈಕ್ವಲ್ ಟು ಏನ್ ಹೇಳುತ್ತೆ? 2 pi r ಅಲ್ವಾ? ಸೊ ಇಲ್ಲಿ 2 into pi into here r is 7 centimeter. So 7. Okay. Here 7 2s are 14. 14 pi, which is the perimeter of the circle. Here in this 4 answer, C is the correct answer. Therefore, this 40 pi units. Okay.